2013ರಲ್ಲಿ ಇದ್ದಂತೆ ಸಿದ್ದರಾಮಯ್ಯ ಇಲ್ಲ, ಸಿಎಂ ಸಾಹೇಬ್ರು ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಅನ್ನುವಂತ ಚರ್ಚೆಯ ನಡುವೆ ಇದೀಗ ಸಿಎಂ ಬಣ ಆಕ್ಟಿವ್ ಆಗಿದೆ. ಟಗರು ಮತ್ತೆ ಗುಟುರು ಹಾಕುತ್ತೆ ಅಂತ ಜಮೀರ್ ಹೇಳಿದ್ರೆ ಮಾಜಿ ಸಚಿವ ರಾಜಣ್ಣ ಮಾಟ ಮಂತ್ರದ ಮಾತಿನ ಜೊತೆಗೆ ಮೇ ರಾಜಕೀಯ ಕ್ರಾಂತಿಯ ಸುಳಿವನ್ನ ಕೂಡ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಟಗರು ಮುಂಚೆ ಇದ್ರು ಈಗಲೂ ಹೋಗಿದ್ದಾರೆ. ಮತ್ತೆ ಅಖಾಡಕ್ಕಿಳಿತಾರ ಅಸಲಿ ಸಿದ್ದರಾಮಯ್ಯ. ಟಗರು ಎಂದಿಗೂ ಟಗರೆ, ಜಮೀರ್ ಕೊಟ್ಟ ಸುಳಿವೇನು? ಸಿದ್ದರಾಮಯ್ಯ ಕರ್ನಾಟಕ ರಾಜಕೀಯ ಕಂಡ ಖಡಕ್ ರಾಜಕಾರಣಿಗಳಲ್ಲಿ ಸಿದ್ದರಾಮಯ್ಯರದ್ದು ಮುಂಚೂಣಿಯ ಹೆಸರು. ನೇರ ನುಡಿಗಳಿಂದ ಕೆಲ ವಿವಾದಗಳನ್ನ ಮೈಮೇಲೆ ಎಳೆದುಕೊಂಡಿದ್ದ ಮುಖ್ಯಮಂತ್ರಿಗಳು ಅದ್ಯಾಕೋ ಹಳೆಯ ಚಾರ್ನಲ್ಲಿ ಇಲ್ಲ ಅನ್ನೋ ಮಾತು ಕೇಳಿ ಬಂದಿತ್ತು. ಜನರಿಂದ ಇರಲಿ, ಸ್ವತಃ ಸಿಎಂ ಆಪ್ತ ಬಣದಿಂದಲೇ ಈ ಗುಸುಗುಸು ಕೇಳಿ ಬಂದಿತ್ತು. ಸಿಎಂ ಬಣ ನೀಡಿದ್ದ ಸುಳಿವು ಅಸಲಿ ಸಿದ್ದರಾಮಯ್ಯರ ರೀ ಎಂಟ್ರಿಗೆ ಅಖಾಡ ಸಿದ್ದವಾಯ್ತಾ ಅನ್ನೋ ಚರ್ಚೆಗೆ ವೇದಿಕೆಯಾಗಿದೆ. ಸಿದ್ದರಾಮಯ್ಯ ಈಗ ಸೈಲೆಂಟ್ ಆಗಿರಬಹುದು, ಆದರೆ ಟಗರು ಯಾವತ್ತಿದ್ರೂ ಟಗರಿ ಅಂತ ಸಚಿವ ಜಮೀರ್ ಹೇಳಿದ್ದು ರಾಜಕೀಯ ಪಡಸಾಲೆಯಲ್ಲಿ ಜೋರು ಚರ್ಚೆಗೆ ಕಾರಣವಾಗಿದೆ. ಸಿದ್ದರಾಮಯ್ಯ ಟಗರು ಮುಂಚೆ ಹೆಂಗಿದ್ರು ಈಗಲೂ ಹಂಗಿದ್ದಾರೆ. ಅವ್ರು ಟಗರ್ ಮಾತಾಡ್ತಾರೆ, ಅಗತ್ಯ ಇದ್ರೆ ಮಾತಾಡ್ತಾರೆ, ಸುಮ್ನೆ ಮಾತಾಡ್ತಾರ. ಯಾರು ಆಪ್ತರು, ಯಾರು ತೆಗ್ದಿದ್ದಾರೆ? ಎಲ್ಲರೂ ಆಪ್ತರು. ಎಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಯಾರ್ಯಾರಿದ್ದಾರೆ ಎಲ್ಲರೂ ಮುಖ್ಯಮಂತ್ರಿ ಆಪ್ತರೆ. ನಮ್ಮ ಮುಖ್ಯಮಂತ್ರಿ ಅವರು ಸೈಲೆಂಟ್ ಆಗಿಲ್ವಾ ಸರ್? ನಮ್ಮ ಮುಖ್ಯಮಂತ್ರಿ ಅವರು ಸೈಲೆಂಟ್ ಇವಾಗ ಇರ್ಬೋದು. ಮಾಜಿ ಸಚಿವ ರಾಜಣ್ಣ ಸಿದ್ದರಾಮಯ್ಯಗೆ ಯಾರೋ ಮಾಟ ಮಾಡಿಸಿರಬೇಕು ಅಂತ ಜನರು ಹೇಳ್ತಿದ್ದಾರೆ ಅನ್ನೋ ಪಟಾಕಿ ಸಿಡಿಸಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಸಿದ್ದರಾಮಯ್ಯನವರ ಮತ್ತೊಬ್ಬ ಬಂಟ ಸತೀಶ್ ಸಿಎಂ ಕಾಂಪ್ರಮೈಸ್ ಪಾಲಿಟಿಕ್ಸ್ ಮಾಡ್ತಿದ್ದಾರೆ ಅನ್ನೋ ಸುಳಿವು ನೀಡಿದ್ದಾರೆ. ಕೆಲಸದ ಒತ್ತಡನೋ ಬೇರೆ ಒತ್ತಡನೋ ಅವರು ಒಂದು ಸ್ವಲ್ಪ ಸೈಲೆಂಟ್ ಇದ್ದಾರೆ ಅಂತ ಯಾರನ್ನ ಹೇಳಿದ್ರೆ ಅದು ಸರಿ ಏನೋ ಅಂತ ನಮಗೂ ಅನಿಸುತ್ತೆ. ಆದ್ರೆ ಏನು ಅಸಹಾಯಕತೆ ಬಗ್ಗೆ ನಾನು ಈಗಾಗಲೇ ಹೇಳ್ದಂಗೆ ಯಾರೋ ಮಾಟ ಮಂತ್ರ ಏನಾದ್ರು ಮಾಡಿಸಿದ್ದಾರೆ, ಪೂರ್ತಿ ಮಾತಾಡ್ತಾರೆ ಬಿಡಪ್ಪ. ಮಾಟ ಮಂತ್ರ ಏನೋ ಮಾಡಿಸ್ಬಿಟ್ಟಿದಾರೇನೋ ಅನ್ನೋ ಜನ ಮಾತಾಡ್ತಾರಲ್ಲ, ಅದನ್ನ ನಾನು ನಂಬುವಾಗ ಆಗ್ತದೆ. ಯಾರು ಮಾಡಿರಬಹುದು ಅನ್ನೋದನ್ನು ನಾನು ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೀನಿ, ಆಮೇಲೆ ನಿಮ್ಗೆ ತಿಳಿಸ್ತೀನಿ. ಒಂದೇ ಸಾರಿ ಸ್ಟ್ರಿಕ್ಟ್ ಆಗಿರ್ಲಿಕ್ಕಾಗಲ್ಲ, ಲೂಸ್ ಆಗಿರ್ಲಿಕ್ಕಾಗಲ್ಲ. ಒಂದೊಂದು ಸಾರಿ ಕಾಂಪ್ರಮೈಸ್ ರಾಜಕೀಯ ಅನಿವಾರ್ಯ. ಸೊ ಹಾಗಾದಾಗ ಅವ್ರಿಗೆ ಅನಿಸಿರ್ಬಹುದು. ಕಾದ್ ನೋಡೋಣ. ಅದಕ್ಕೆ ಕಾಂಪ್ರಮೈಸ್ ಪಾಲಿಟಿಕ್ಸ್ ನಡೀತಾ ಇದೆ. ಬೇಕಲ್ಲ, ಎಲ್ಲ ಕಡೆ ಸ್ಟ್ರಿಕ್ಟ್ ಆಗಿ ಹೋಗ್ಲಿಕ್ಕೆ ಆಗಲ್ಲ. ಒಂದು ಸರಿ ಕಾಂಪ್ರಮೈಸ್ ಅವಶ್ಯಕತೆ ಇರ್ತದೆ ರಾಜಕೀಯ. ಇದಿಷ್ಟೇ ಅಲ್ಲ, ಮೇನಲ್ಲಿ ರಾಜಕೀಯ ಸಂಚಲನವಾಗುವ ಬಗ್ಗೆ ಮಾಜಿ ಸಚಿವ ರಾಜಣ್ಣ ಸುಳಿವು ನೀಡಿದ್ದಾರೆ. ಈ ಕ್ರಾಂತಿ ರಾಜಕೀಯ ಶುದ್ಧೀಕರಣಕ್ಕೆ ಅಮೂಲ್ಯ ಅಂತಾನೂ ಕುತೂಹಲ ಮೂಡಿಸಿದ್ದಾರೆ. ಯಾವತ್ತೂ ಕೂಡ ರಾಜಕಾರಣ ಅಂತಕ್ಕಂಥದ್ದು ನಿಂತ ನೀರಲ್ಲ, ಅದು ಯಾವಾಗಲೂ ಹರಿತಕ್ಕಂಥ ನೀರು ಹರಿದ್ರೇನೆ ಅದು ಪರಿಶುದ್ಧತೆ ಇರ್ತಕ್ಕಂಥದ್ದು. ಒಂದೇ ಕಡೆ ನೀರು ನಿಂತ್ಬಿಟ್ರೆ ಅದು ಪರಿಶುದ್ಧತೆಯನ್ನ ಕಳ್ಕೊಳ್ತದೆ. ಅದರಿಂದ ರಾಜಕಾರಣನೂ ಹಂಗೇನೆ, ಅದು ಕೂಡ ನಿಂತ ನೀರು ಹೇಗೆ ಹರಿಯೋ ನೀರು ಪರಿಶುದ್ಧತೆ ಇರುತ್ತೋ ಹಾಗೆ ರಾಜಕಾರಣನೂ ಕೂಡ ಪರಿಶುದ್ಧತೆ ಕಾಪಾಡ್ಕೋಬೇಕು ಅಂತ ಬೆಳವಣಿಗೆಗಳು ನಿರಂತರವಾಗಿ ಆಗಬೇಕು. ಕಳೆದ ಬಾರಿ ರಾಜಕೀಯ ಕ್ರಾಂತಿಯಾಗುತ್ತೆ ಅಂತ ಭವಿಷ್ಯ ನುಡಿದಿದ್ದ ರಾಜಣ್ಣ ತಮ್ಮ ಸಚಿವ ಸ್ಥಾನ ಕಳೆದುಕೊಂಡಿದ್ರು. ಈಗ ಮೇನಲ್ಲಿ ಸಂಚಲನದ ಸುಳಿವು ನೀಡಿದ್ದಾರೆ. ಯಾರ ಕುರ್ಚಿ ಉರುಳಲಿದೆ, ಯಾರ ಸ್ಥಾನ ಉಳಿಯಲಿದೆ ಅನ್ನೋ ಕುತೂಹಲವನ್ನ ಕೆರಳಿಸಿದೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. 2013ರಲ್ಲಿ ಇದ್ದಂತೆ ಸಿದ್ದರಾಮಯ್ಯ ಇಲ್ಲ, ಸಿಎಂ ಸಾಹೇಬ್ರು ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಅನ್ನುವಂತ ಚರ್ಚೆಯ ನಡುವೆ ಇದೀಗ ಸಿಎಂ ಬಣ ಆಕ್ಟಿವ್ ಆಗಿದೆ. ಟಗರು ಮತ್ತೆ ಗುಟುರು ಹಾಕುತ್ತೆ ಅಂತ ಜಮೀರ್ ಹೇಳಿದ್ರೆ ಮಾಜಿ ಸಚಿವ ರಾಜಣ್ಣ ಮಾಟ ಮಂತ್ರದ ಮಾತಿನ ಜೊತೆಗೆ ಮೇ ರಾಜಕೀಯ ಕ್ರಾಂತಿಯ ಸುಳಿವನ್ನ ಕೂಡ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಟಗರು ಮುಂಚೆ ಇದ್ರು ಈಗಲೂ ಹೋಗಿದ್ದಾರೆ. ಮತ್ತೆ ಅಖಾಡಕ್ಕಿಳಿತಾರ ಅಸಲಿ ಸಿದ್ದರಾಮಯ್ಯ. ಟಗರು ಎಂದಿಗೂ ಟಗರೆ, ಜಮೀರ್ ಕೊಟ್ಟ ಸುಳಿವೇನು? ಸಿದ್ದರಾಮಯ್ಯ ಕರ್ನಾಟಕ ರಾಜಕೀಯ ಕಂಡ ಖಡಕ್ ರಾಜಕಾರಣಿಗಳಲ್ಲಿ ಸಿದ್ದರಾಮಯ್ಯರದ್ದು ಮುಂಚೂಣಿಯ ಹೆಸರು. ನೇರ ನುಡಿಗಳಿಂದ ಕೆಲ ವಿವಾದಗಳನ್ನ ಮೈಮೇಲೆ ಎಳೆದುಕೊಂಡಿದ್ದ ಮುಖ್ಯಮಂತ್ರಿಗಳು
ಅದ್ಯಾಕೋ ಹಳೆಯ ಚಾರ್ನಲ್ಲಿ ಇಲ್ಲ ಅನ್ನೋ ಮಾತು ಕೇಳಿ ಬಂದಿತ್ತು. ಜನರಿಂದ ಇರಲಿ, ಸ್ವತಃ ಸಿಎಂ ಆಪ್ತ ಬಣದಿಂದಲೇ ಈ ಗುಸುಗುಸು ಕೇಳಿ ಬಂದಿತ್ತು. ಸಿಎಂ ಬಣ ನೀಡಿದ್ದ ಸುಳಿವು ಅಸಲಿ ಸಿದ್ದರಾಮಯ್ಯರ ರೀ ಎಂಟ್ರಿಗೆ ಅಖಾಡ ಸಿದ್ಧವಾಯ್ತಾ ಅನ್ನೋ ಚರ್ಚೆಗೆ ವೇದಿಕೆಯಾಗಿದೆ. ಸಿದ್ದರಾಮಯ್ಯ ಈಗ ಸೈಲೆಂಟ್ ಆಗಿರಬಹುದು, ಆದರೆ ಟಗರು ಯಾವತ್ತಿದ್ರೂ ಟಗರಿ ಅಂತ ಸಚಿವ ಜಮೀರ್ ಹೇಳಿದ್ದು ರಾಜಕೀಯ ಪಡಸಾಲೆಯಲ್ಲಿ ಜೋರು ಚರ್ಚೆಗೆ ಕಾರಣವಾಗಿದೆ. ಸಿದ್ದರಾಮಯ್ಯ ಟಗರ್ ಮುಂಚೆ ಹೆಂಗಿದ್ರು ಈಗ್ಲೂ ಹಂಗೆ ಇದಾರೆ. ಅವ್ರು ಟಗರ್ ಮಾತಾಡ್ತಾರೆ, ಅಗತ್ಯ ಇದ್ರೆ ಮಾತಾಡ್ತಾರೆ, ಸುಮ್ನೆ ಮಾತಾಡ್ತಾರ. ಯಾರು ಆಪ್ತರು, ಯಾರು ತೆಗ್ದಿದ್ದಾರೆ? ಎಲ್ಲಾರು ಆಪ್ತರು. ಎಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ಇದಾರೆ ಎಲ್ಲರೂ ಮುಖ್ಯಮಂತ್ರಿ ಆಪ್ತರೆ. ನಮ್ಮ ಮುಖ್ಯಮಂತ್ರಿ ಅವರು ಸೈಲೆಂಟ್ ಆಗಿಲ್ವಾ ಸರ್? ನಮ್ಮ ಮುಖ್ಯಮಂತ್ರಿ ಸೈಲೆಂಟ್ ಸಿಎಂ ಆಗಿಲ್ಲ ಸರ್. ಅವರು ಸೈಲೆಂಟ್ ಇವಾಗ ಇರ್ಬೋದು. ಮಾಜಿ ಸಚಿವ ರಾಜಣ್ಣ ಸಿದ್ದರಾಮಯ್ಯಗೆ ಯಾರೋ ಮಾಟ ಮಾಡಿಸಿರಬೇಕು ಅಂತ ಜನರು ಹೇಳ್ತಿದ್ದಾರೆ ಅನ್ನೋ ಪಟಾಕಿ ಸಿಡಿಸಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಸಿದ್ದರಾಮಯ್ಯನವರ ಮತ್ತೊಬ್ಬ ಬಂಟ ಸತೀಶ್ ಸಿಎಂ ಕಾಂಪ್ರಮೈಸ್ ಪಾಲಿಟಿಕ್ಸ್ ಮಾಡ್ತಿದ್ದಾರೆ ಅನ್ನೋ ಸುಳಿವು ನೀಡಿದ್ದಾರೆ. ಕೆಲಸದ ಒತ್ತಡನೋ ಬೇರೆ ಒತ್ತಡನೋ ಅವರು ಒಂದ್ ಸ್ವಲ್ಪ ಸೈಲೆಂಟ್ ಇದ್ದಾರೆ ಅಂತ ಯಾರನ್ನ ಹೇಳಿದ್ರೆ ಅದು ಸರಿ ಏನೋ ಅಂತ ನಮಗೂ ಅನಿಸುತ್ತೆ. ಆದ್ರೆ ಏನು ಅಸಹಾಯಕತೆ ಬಗ್ಗೆ ನಾನು ಈಗಾಗಲೇ ಹೇಳ್ದಂಗೆ ಯಾರೋ ಮಾಟ ಮಂತ್ರ ಏನಾದ್ರು ಮಾಡಿ ಪೂರ್ತಿ ಮಾತಾಡ್ತಾರೆ ಬಿಡಪ್ಪ. ಮಾಟ ಮಂತ್ರ ಏನೋ ಮಾಡಿಸ್ಬಿಟ್ಟಿದಾರೇನೋ ಅನ್ನೋ ಜನ ಮಾತಾಡ್ತಾರಲ್ಲ, ಅದನ್ನ ನಾನು ನಂಬುವಾಗ ಆಗ್ತದೆ. ಯಾರು ಮಾಡಿರಬಹುದು ಅನ್ನೋದನ್ನ ನಾನು ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೀನಿ, ಆಮೇಲೆ ನಿಮ್ಗೆ ತಿಳಿಸ್ತೀನಿ. ಒಂದೇ ಸಾರಿ ಸ್ಟ್ರಿಕ್ಟ್ ಆಗಿರ್ಲಿಕ್ಕೆ ಆಗೋಲ್ಲ, ಲೂಸ್ ಆಗಿರ್ಲಿಕ್ಕೆ ಆಗೋಲ್ಲ. ಒಂದೊಂದು ಸರಿ ಕಾಂಪ್ರಮೈಸ್ ರಾಜಕೀಯ ಅನಿವಾರ್ಯ. ಸೊ ಹಾಗಾದಾಗ ಅವ್ರಿಗೆ ಅನಿಸಿರ್ಬೋದು. ಕಾದ್ ನೋಡೋಣ. ಅದಕ್ಕೆ ಕಾಂಪ್ರಮೈಸ್ ಪಾಲಿಟಿಕ್ಸ್ ನಡೀತಾ ಇದೆ ಸರ್. ಬೇಕಲ್ಲ, ಎಲ್ಲ ಕಡೆ ಸ್ಟ್ರಿಕ್ಟ್ ಆಗಿ ಹೋಗ್ಲಿಕ್ಕೆ ಆಗೋಲ್ಲ. ಒಂದು ಸರಿ ಕಾಂಪ್ರಮೈಸ್ ಅವಶ್ಯಕತೆ ಇರ್ತದೆ ರಾಜಕೀಯ. ಇದಿಷ್ಟೇ ಅಲ್ಲ, ಮೇನಲ್ಲಿ ರಾಜಕೀಯ ಸಂಚಲನವಾಗುವ ಬಗ್ಗೆ ಮಾಜಿ ಸಚಿವ ರಾಜಣ್ಣ ಸುಳಿವು ನೀಡಿದ್ದಾರೆ. ಈ ಕ್ರಾಂತಿ ರಾಜಕೀಯ ಶುದ್ಧೀಕರಣಕ್ಕೆ ಅಮೂಲ್ಯ ಅಂತಾನೂ ಕುತೂಹಲ ಮೂಡಿಸಿದ್ದಾರೆ. ಯಾವತ್ತೂ ಕೂಡ ರಾಜಕಾರಣ ಅಂತಕ್ಕಂಥದ್ದು ನಿಂತ ನೀರಲ್ಲ, ಅದು ಯಾವಾಗಲೂ ಹರಿತಕ್ಕಂಥ ನೀರು ಹರಿದ್ರೇನೆ ಅದು ಪರಿಶುದ್ಧತೆ ಇರ್ತಕ್ಕಂಥದ್ದು. ಒಂದೇ ಕಡೆ ನೀರು ನಿಂತುಬಿಟ್ರೆ ಅದು ಪರಿಶುದ್ಧತೆಯನ್ನ ಕಳ್ಕೊಳ್ತದೆ. ಅದರಿಂದ ರಾಜಕಾರಣನೂ ಹಂಗೇನೆ, ಅದು ಕೂಡ ನಿಂತ ನೀರು ಹೇಗೆ ಹರಿಯೋ ನೀರು ಪರಿಶುದ್ಧತೆ ಇರುತ್ತೋ ಹಾಗೆ ರಾಜಕಾರಣನೂ ಕೂಡ ಪರಿಶುದ್ಧತೆ ಕಾಪಾಡ್ಕೋಬೇಕು ಅಂದ್ರೆ ಬೆಳವಣಿಗೆಗಳು ನಿರಂತರವಾಗಿ ಆಗಬೇಕು. ಕಳೆದ ಬಾರಿ ರಾಜಕೀಯ ಕ್ರಾಂತಿ ಆಗುತ್ತೆ ಅಂತ ಭವಿಷ್ಯ ನುಡಿದಿದ್ದ ರಾಜಣ್ಣ ತಮ್ಮ ಸಚಿವ ಸ್ಥಾನ ಕಳೆದುಕೊಂಡಿದ್ರು. ಈಗ ಮೇನಲ್ಲಿ ಸಂಚಲನದ ಸುಳಿವು ನೀಡಿದ್ದಾರೆ. ಯಾರ ಕುರ್ಚಿ ಉರುಳಲಿದೆ, ಯಾರ ಸ್ಥಾನ ಉಳಿಯಲಿದೆ ಅನ್ನೋ ಕುತೂಹಲವನ್ನ ಕೆರಳಿಸಿದೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. 2013ರಲ್ಲಿ ಇದ್ದಂತೆ ಸಿದ್ದರಾಮಯ್ಯ ಇಲ್ಲ, ಸಿಎಂ ಸಾಹೇಬ್ರು ಸೈಲೆಂಟ್ ಆಗ್ಬಿಟ್ಟಿದ್ದಾರೆ ಅನ್ನುವಂತ ಚರ್ಚೆಯ ನಡುವೆ ಇದೀಗ ಸಿಎಂ ಬಣ ಆಕ್ಟಿವ್ ಆಗಿದೆ. ಟಗರು ಮತ್ತೆ ಗುಟುರು ಹಾಕುತ್ತೆ ಅಂತ ಜಮೀರ್ ಹೇಳಿದ್ರೆ ಮಾಜಿ ಸಚಿವ ರಾಜಣ್ಣ ಮಾಟ ಮಂತ್ರದ ಮಾತಿನ ಜೊತೆಗೆ ಮೇ ರಾಜಕೀಯ ಕ್ರಾಂತಿಯ ಸುಳಿವನ್ನ ಕೂಡ ಕೊಟ್ಟಿದ್ದಾರೆ.